ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹಳ್ಳಿಯ ರುಚಿ ಅಫಿಷಿಯಲ್. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ಯಾರಾದರೂ ಚಿಕನ್ ಇಲ್ಲ ನಾನ್ ವೆಜ್ ಇಷ್ಟಪಡದೇ ಇರೋವಂಥವ್ರು ಇದನ್ನು ತುಂಬ ಇಷ್ಟಪಡ್ತಾರೆ, ಯಾಕಂದರೆ ಸೇಮ್ ಟೇಸ್ಟು. ಅದು ಏನು ಅಂತಂದರೆ ಮೊಳಕೆ ಹುರುಳಿಕಾಳು ಸಾಂಬಾರು. ಅದನ್ನು ಯಾವ ಥರ ಮಾಡೋದು ಅಂತಂದರೆ, ಮೊದಲಿಗೆ ಅದನ್ನ ಒಂದು 12 ಅವರ್ಸ್ ನೆನೆಸಿಟ್ಕೊಂಡು ಮತ್ತು ಒಂದು ಓವರ್ ನೈಟ್ ಅದನ್ನು ಹಂಗೆ ಬಿಟ್ಬಿಟ್ರೆ ಮೊಳಕೆ ಬಂದುಬಿಟ್ಟಿರತ್ತೆ. ಆ ಮೊಳಕೆ ಏನು ಮಾಡ್ತಾಯಿದ್ದೀವಿ ಅಂದರೆ, ಈಗ ಕುಕ್ಕರ್ಗೆ ಹಾಕ್ತಾಯಿದ್ದೀವಿ. ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂತಂದರೆ ಆಲೂಗಡ್ಡೆ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಬೇಕಾದ್ರೆ ಬೇರೆ ತರಕಾರಿ ಬೀನ್ಸ್ ಸಹನೂ ಹಾಕ್ಕೋಬೋದು ಬೇಕಾದರೆ, ಅವೆಲ್ಲ ಆಪ್ಷನಲ್. ಓಕೆ, ಅದ್ರ ಜೊತೆಗೆ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಏನು ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಷಿಲ್ ಹಾಕ್ಸ್ಕೋಬೇಕಷ್ಟೇ. ಇನ್ನು 2-3 ವಿಷಿಲ್ಸ್ ನುಣ್ಣಗೆ ಆಗಿಬಿಡತ್ತೆ. 1 ವಿಷಿಲ್ ಹಾಕೋಗಿ ಬಿಡೋಣ. ಅಷ್ಟರಲ್ಲಿ ಒಂದು ಸಣ್ಣದೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಆ ಮಸಾಲೆ ಹೆಂಗೆ ಮಾಡೋದು ಅಂತಂದರೆ, ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಟೊಮೊಟೊ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಕೆಲವರು ಹಸಿದೇ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಆ ಟೇಸ್ಟ್ನು, ಬಟ್ ಹುರ್ಕೊಂಡು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ತುಂಬ ಚಿಕನ್ ಯಾವ ಥರ ಮಾಡ್ತೀವಿ ಅದೇ ಥರ ಟೇಸ್ಟ್ ಅದು ಕೊಡುತ್ತೆ ಇದಕ್ಕೆ. ಓಕೆನಾ? ಅದನ್ನು ಕ್ಲೀನಾಗಿ ಏನು ಮಾಡಬೇಕು ಅಂದರೆ ಫ್ರೈ ಮಾಡ್ಕೋಬೇಕು, ಜಸ್ಟ್ ಅದು ರೆಡ್ಡಿಶ್ ಬರೋವರೆಗೂ. ನೆಕ್ಸ್ಟ್ ಇದು ಕಡೆ ಒಂದು ವಿಷಿಲ್ ಬಂದಿದ್ದಾದಮೇಲೆ ಅದನ್ನು ಹಂಗೆ ಬಿಡ್ತೀವಿ. ಓಕೆ, ನಮ್ಮ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆನಾ? ನೆಕ್ಸ್ಟು ಖಾರಕ್ಕೆ ಮಿಕ್ಸಿಗೆ ಹಾಕೋಣ. ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ. ಮಸಾಲ ಸಾಂಬಾರು ಕೊಬ್ಬರಿ ಇರಬೇಕಲ್ವಾ, ಚಕ್ಕೆ ಲವಂಗ, ನೆಕ್ಸ್ಟ್ ಶುಂಠಿ, ಹಸಿ ಶುಂಠಿಯನ್ನೇ ಹಾಕ್ಕೊಂಬಿಡಿ. ಹಂಗೇ ಇದನ್ನ ತರಿಯಾಗಿ ರುಬ್ಕೊಂಬಿಟ್ಟು ಅದಕ್ಕೆ ಅವಾಗೆ ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಟೊಮೊಟೊ ಇದನ್ನೆಲ್ಲ ಅದನ್ನು ಹಾಕ್ಕೊಂಬಿಟ್ಟು ಬೇಯಿಸಿಟ್ಟಿದ್ವಲ್ಲ ಅವಾಗೆ ಹುರುಳಿಕಾಳು, ಅದನ್ನು ಸ್ವಲ್ಪ ಹಾಕ್ಕೊಂಡು ಅರಿಶಿನ ಬಂದು ನಾವು ಕಲರ್ಗೆ ಹಾಕ್ಕೊಳ್ತೀವಿ ಅಷ್ಟೇ. ಅದನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಓಕೆನಾ? ನೆಕ್ಸ್ಟ್ ಅದ್ರ ಜೊತೆಗೆ ಏನು ಮಾಡ್ತೀವಿ, ಖಾರದ ಪುರಿ ಹಾಕ್ಕೊತೀವಿ. ನೆಕ್ಸ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ. ಅದು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಕಡೆ ಬೆಂದಿದ್ದಾಗೋಯ್ತು, ಒಂದು ಕಡೆ ಖಾರ ಮಸಾಲೆ ರೆಡಿ ಮಾಡಿದ್ದಾಗೋಯ್ತಲ್ವ. ನೆಕ್ಸ್ಟ್ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ಒಗ್ಗರಣೆಗೆ ಬೇಕಾಗಿರೋ ಅಂಥದ್ದು ಒಂದು ಪಾತ್ರೆ ಇಟ್ಬಿಟ್ಟು ಏನು ಮಾಡ್ತೀವಿ, ಸಾಸಿವೆ ಹಾಕ್ಕೊಳ್ತಾ ಇದ್ದೀವಿ. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಈರುಳ್ಳಿ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಕರಿಬೇವು ಹಾಕ್ಕೋಬೇಕು. ಕರಿಬೇವು ಲಾಸ್ಟಲ್ಲಿ ಬೇಕಾದರೂ ಒಗ್ಗರಣೆ ಮಾಡ್ಕೋಬೋದು ನಾವು. ನಾನು ಫಸ್ಟಲ್ಲೇ ಹಾಕ್ಬಿಡ್ತಾಯಿದ್ದೀವಿ. ಇದಕ್ಕೆ ಅವಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಹಾಕ್ತಾಯಿದ್ದೀವಿ ನೋಡಿ. ಮಸಾಲೆ ತುಂಬ ನುಣ್ಣಗೆ ಮಾಡ್ಕೊಂಬಿಡ್ಬೇಕು. ತರಿಯಾಗಿ ಚೆನ್ನಾಗಿರುತ್ತೆ. ನುಣ್ಣಗೆ ಮಾಡಿಕೊಂಡ್ರು ಅದೊಂಥರ ಡಿಫ್ರೆಂಟ್ ಟೇಸ್ಟು. ಅದನ್ನ ಹಾಕ್ಕೊಂಡಿದ್ದ ತಕ್ಷಣ ಏನು ಮಾಡಿ ಅವಾಗ ಮೊಳಕೆ ಹುರುಳಿಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ವಾಟರ್ ಹಾಕ್ಕೊಂಡು ನೋಡ್ಕೋಬೇಕು. ನಮಗೆ ಆ ವಾಟರ್ ಅದು ಕುದಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ನೋಡಿಕೊಂಡು ಚೆನ್ನಾಗಿ ಮೊಳಕ್ಕೆ ಬಿಡಬೇಕು. ತುಂಬ ಚಿಕನ್ ಮಾಡಿದಾಗ ಯಾವ ಥರ ಟೇಸ್ಟ್ ಬರುತ್ತೋ ಅದೇ ಥರ ಸ್ಮೆಲ್ ಸಹ ಬರ್ತಾ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಓಕೆನಾ? ಆವಾಗ ಒಂದು ಮುದ್ದೆ ಇಟ್ಕೊಂಬಿಟ್ಟು ಅದ್ರ ಜೊತೆಗೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಹಬ್ಬ ತುಂಬ ರುಚಿಯಾಗಿರುತ್ತೆ. ಚಿಕನ್ ಸಾಂಬಾರು ತಿಂದಷ್ಟು ಟೇಸ್ಟಿಯಾಗಿರುತ್ತೆ. ಓಕೆನಾ? ನಿಮ್ಗೆ ಇನ್ನೂ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತಂದರೆ ನಮ್ಮಿಂದ ನಾವು ಬರೀ ಹಳ್ಳಿ ಸ್ಟೈಲಲ್ಲಿ ಮಾಡೋ